ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ, ಅವರ ಹೃದಯದಲ್ಲಿ ಅಥವಾ ಅವ್ರ ಮನಸ್ಸಲ್ಲಿ ಕೆಲವೊಂದಷ್ಟು ವಿಷಯಗಳನ್ನ ಮರೆಮಾಚಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಹೇಳ್ಕೊಳ್ದೇ ಇರುವಂಥ ಒಂದಷ್ಟು ವಿಷಯಗಳಿದ್ರೆ ಯಾವುದಿರಬಹುದು, ಯಾವ ವಿಷಯದಲ್ಲಿ ಅವರು ಮರೆಮಾಚ್ತಾ ಇದ್ದಾರೆ ಕೆಲವೊಂದು ವಿಷಯಗಳನ್ನ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೊಳ್ಳೋರು ಆದಷ್ಟು ವಾಟ್ಸಪ್ಪಲ್ಲಿ ನಮಸ್ತೆ ಅಂಥೇಳಿ ಮೆಸೇಜ್ ಮಾಡಿರ್ತೀರ. ಸೊ ಆ ಮೆಸೇಜಲ್ಲಿ ಸ್ವಲ್ಪ ಗಮನ ಇರಲಿ. ಆ ಪದಗಳಿರ್ಬೋದು, ಅಕ್ಷರಗಳಿರ್ಬೋದು, ಮ್ಯಾಮ್ಗೆ ಮೆಸೇಜ್ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳಿ ಓಕೆನಾ. ಸೊ ಐ ನೋ ನೀವು ಇಂಟೆನ್ಷನಲಿ ಮಾಡಿರಲ್ಲ ಕೆಲವೊಬ್ರು, ಬಟ್ ಮೆಸೇಜ್ ಟೈಪ್ ಮಾಡಿರ್ತೀರ. ಆ ಮೆಸೇಜ್ ಟೈಪ್ ಮಾಡಿದ್ದು ಸರಿ ಇದೆಯೋ ಇಲ್ವೋ, ಅದು ರೆಸ್ಪೆಕ್ಟ್ಫುಲ್ ಆಗಿದೆಯೋ, ಆ ಮಾತುಗಳು ನೀನು ಅಂತ ಇದೆಯೋ ನೀವು ಅಂತ ಇದೆಯೋ ಚೆಕ್ ಮಾಡಿ. ಡೈರೆಕ್ಟಾಗಿ ಒಂದು ಮೆಸೇಜ್ ಹಾಕ್ಬಿಡ್ತೀರಾ ಜೈ ಅಂದ್ಕೊಂಡು, ಆಮೇಲೆ ರಿಟರ್ನ್ ನಿಮಗೆ ಏನೂ ರೀಡಿಂಗ್ ಇರಲ್ಲ. ಓಕೆ, ಸೊ ಒಂದ್ಸಲ ಮೆಸೇಜ್ ಮಾಡಬೇಕಿದ್ರೆ ಚೆಕ್ ಮಾಡಿ ಅದು ಯಾವ ರೀತಿಯಾಗಿ ಮೆಸೇಜ್ ಮಾಡ್ತಾ ಇದ್ದೀನಿ ನಾನು ಅನ್ನೋದನ್ನು. ಸಿಂಪಲ್ಲಾಗಿ ನಮಸ್ತೆ ಅಂಥೇಳಿ ಮೆಸೇಜ್ ಮಾಡಿ ಪ್ರತಿಯೊಬ್ಬರು ಕೂಡ. ಓಕೆ, ಸೊ ಒಂದು ರೆಸ್ಪೆಕ್ಟ್ಫುಲ್ ಆಗಿರಲಿ. ನೀವು ಎಷ್ಟು ಗೌರವ ಕೊಡ್ತೀರೋ ನಿಮಗೆ ಅಷ್ಟೇ ರಿಟರ್ನ್ ಗೌರವ ಸಿಗುತ್ತೆ. ಸೊ ನೀವೇ ಹೇಗೆ ಬೇಕೋ ಹಾಗೆ ಮಾತಾಡಿದ್ರೆ ರಿಟರ್ನ್ ಕೂಡ ಅದೇ ರೀತಿಯಾಗಿ ಹೇಗೆ ಬೇಕೋ ಹಾಗೆ ಮಾತುಗಳು ಬರುತ್ತೆ. ಓಕೆ, ಪ್ರತಿಬಿಂಬ. ಸೊ ಮೆಸೇಜ್ ಮಾಡೋರು, ರೀಡಿಂಗಿಗೆ ಬರೋರು ಆದಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಆ್ಯಂಡ್ ಗಮನ ಇಟ್ಟು ಮಾತುಕತೆನ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಈ ರೀಡಿಂಗ್ ಎನರ್ಜಿನ ಪ್ರತಿಯೊಬ್ಬರು ಕೂಡ ಐ ಟ್ರಸ್ಟ್ ದ ಯೂನಿವರ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ. ಅದರಲ್ಲಿ ಅಳೋದು, ಮತ್ತೊಂದು ಮಗದೊಂದು ಯಾವ ಚಿತ್ರನೂ ಬೇಡ. ಓಕೆನಾ. ಸೊ ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ತೀರಾ. ಆ್ಯಂಡ್ ಇದರಲ್ಲಿ ಇನ್ನೊಂದ್ಸಲ ಹೇಳ್ತೀನಿ, ಐ ಟ್ರಸ್ಟ್ ದ ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಕಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಮಾಡೋದು ನಿಮಗೋಸ್ಕರನೇ, ನಿಮ್ಮ ಪ್ರೀತಿನ ಹೀಲ್ ಮಾಡೋಕ್ಕೋಸ್ಕರನೇ ಈ ರೀಡಿಂಗ್ ಇರುತ್ತೆ. ಹೆಸರು ಮಾತ್ರ ರೀಡಿಂಗ್ ಬಟ್ ಇದರಲ್ಲಿರೋದು ಹೀಲಿಂಗ್ ಪವರ್. ಓಕೆ, ಸೊ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳಿ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಏನಿದೆ ನಿಮ್ಮ ಪರ್ಸನ್ ಹೃದಯದಲ್ಲಿ, ಏನು ಮರೆಮಾಚ್ತಾ ಇದ್ದಾರೆ, ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಲ್ಲಿ 2 ಭಾವನೆಗಳಿರುವಂಥದ್ದು ಅಥವಾ 2 ಫೇಸಸ್, 2 ಮುಖ ಇರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ಕೆಲವೊಬ್ಬರು ಎನರ್ಜಿಲಿ ಪಾಸಿಟಿವ್ ಆಗೂ ಆಗಿರಬಹುದು ಅಥವಾ ಕೆಲವೊಬ್ಬರಲ್ಲಿ ನೆಗೆಟಿವ್ ಕೂಡ ಈ 2 ಫೇಸಸ್ಗಳಿರುವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಬೇರೆಯವರಿಗೆ ತೋರಿಸುವಂಥ ಮುಖನೇ ಒಂದಾದರೆ, ಅವ್ರ ಮನಸ್ಸೊಳಗಡೆ ಇಟ್ಕೊಂಡಿರೋವಂಥ ಭಾವನೆನೇ ಇನ್ನೊಂದು, ಸಂಪೂರ್ಣವಾಗಿ ಬೇರೆ ಇದೆ. ಓಕೆ, ಇಲ್ಲಿ ಬೇರೆಯವ್ರಿಗೆ ನೋಡಬೇಕಿದ್ರೆ ತುಂಬ ಪಾಪ ಅಂತ ಅನ್ನಿಸ್ಬೋದು, ಅಥವಾ ತುಂಬ ಸೈಲೆಂಟ್ ಅಂತ ಅನ್ನಿಸ್ಬೋದು, ಅಥವಾ ನಾನು ಪ್ರೀತಿಯಲ್ಲಿ ತಿಂತಾ ಇಲ್ಲ, ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ ಅನ್ನೋಂಥ ಫೇಸ್ ಕೂಡ ಇರ್ಬೋದು. ಸೊ ಇಲ್ಲಿ ಅದಕ್ಕೇ ಪಾಸಿಟಿವ್ ಆಗೂ ಇದೆ, ನೆಗೆಟಿವ್ ಆಗೂ ಇದೆ ಈ ಎನರ್ಜಿ. ಓಕೆ, ಸೊ ಅವ್ರ ಮನಸ್ಸೊಳಗಡೆ ಕೆಲವೊಬ್ರು ಭಾವನೆ ತುಂಬ ಪ್ರೀತಿ ಇಟ್ಕೊಂಡಿರ್ಬೋದು, ಕೆಲವೊಬ್ಬರಿಗೆ ತುಂಬ ದ್ವೇಷನೂ ಕೂಡ ಇಟ್ಕೊಂಡಿರ್ಬೋದು. 2 ಎನರ್ಜಿನೂ ಬರ್ತಿದೆ ಇಲ್ಲಿ. ಸೊ ನಿಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿದೆ ಆ ರೀತಿಯಾಗಿದೆನ ತಗೊಳ್ಳಿ. ಓಕೆ, ಸೊ ಯಾಕಂದರೆ ಇಲ್ಲಿ ತುಂಬ ಜನ ರೀಡಿಂಗ್ನ ನೋಡ್ತಾ ಇರ್ತೀರ. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ಎನರ್ಜಿ ಕನೆಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಓಕೆನಾ, ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನಿಮಗಲ್ಲದೆ ಇರೋವಂಥ ಎನರ್ಜಿನ ನೀವು ಬಿಟ್ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಎಸ್. ಇಲ್ಲಿ ನಿಮ್ಮ ಪರ್ಸನ್ ಓಕೆ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಯೋಚನೆನ ಇಟ್ಕೊಂಡಿದ್ದಾರೆ. ಕೆಲವೊಬ್ರು ಎನರ್ಜಿಲಿ ಬರ್ತಿರುವಂಥದ್ದು ಆ ಭಾವನೆ ಏನಿದೆ ಅದನ್ನು ವ್ಯಕ್ತಪಡಿಸ್ತಾ ಇಲ್ಲ.
ಸೊ ಫೇಸಲ್ಲಿ ಅವರು ಆರಾಮಾಗಿದ್ದೀನಿ ಅನ್ನೋ ಥರದಲ್ಲಿ ಇದ್ದಾರೆ. ಇನ್ನು ಕೆಲವೊಬ್ರು ನಿಮ್ಮನ್ನ ನೆಗೆಟಿವ್ ಆಗಿ ಮಾಡಿ ಅವರು ತುಂಬಾ ಒಳ್ಳೆಯವರು ಅನ್ನೋ ಥರ ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಅವ್ರ ಮನಸ್ಸಲ್ಲಿ ಫೇಸ್ ನೋಡ್ಬೇಕಿದ್ರೆ ಅವ್ರು ತುಂಬಾ ಪ್ರೀತಿ ಮಾಡ್ತಾರಪ್ಪ ಇವ್ರನ್ನ ಅನ್ನೋ ಥರ. ಬಟ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಇರುವಂಥದ್ದು, ತುಂಬಾ ಅಗೌರವ ತೋರಿಸುವಂಥದ್ದು, ಅಥವಾ ತುಂಬಾ ಚೀಟ್ ಮಾಡ್ತಿರುವಂಥದ್ದು, ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿಯಾದಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಎರಡು ಎನರ್ಜಿನೂ ಇಲ್ಲಿ ಬರ್ತಾ ಇದೆ. ನಿಮಗೆ ಯಾವ್ದು ಕನೆಕ್ಟ್ ಆಯಿತು ಅದನ್ನು ತಗೊಳ್ಳಿ. ಸೊ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಎಲ್ಲರಿಗೂ ಕೂಡ ಕನೆಕ್ಟ್ ಆಗಬೇಕಂತ ಇಲ್ಲ, ಹಾಗಾಗಿ ಎಚ್ಚರಿಕೆ ಇರಲಿ. ಓಕೆ, ಎಸ್. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಓಕೆ, ತುಂಬ ಡೀಪಾಗಿ ಎನರ್ಜಿ ಬರ್ತಿದೆ ಇವತ್ತು. ಅವರಿಗೆ ಅವ್ರ ಲೈಫಲ್ಲಿ ನೀವು ಬಂದ ಮೇಲೇ ಅವರಿಗೆ ಪ್ರೀತಿ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಪ್ರೀತಿ ಅರ್ಥ ಗೊತ್ತಾಗಿದೆ ಅವ್ರ ಲೈಫಿಗೆ ನೀವು ಕಾಲಿಟ್ಟಾಗ. ಆದರೆ ಆ ಪ್ರೀತಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು, ಆ ಮೆಚಾರಿಟಿ, ಆ ಒಂದು ಪ್ರಬುದ್ಧತೆ ಅವರಿಗೆ ಅವಾಗಿರಲಿಲ್ಲ. ಈ ಪ್ರೀತಿನ ಕಳ್ಕೊಳ್ಬೇಕಿದ್ರೆ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಈ ಸಪ್ರೇಷನ್ ಬ್ರೇಕಪ್ ಬರೋ ಸಮಯದಲ್ಲಿ ಅವ್ರಿಗೆ ಅಷ್ಟೊಂದು ಪ್ರಬುದ್ಧತೆ ಇರಲಿಲ್ಲ ಪ್ರೀತಿಯಲ್ಲಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ ಪ್ರೀತಿಯ ಅರ್ಥ ಗೊತ್ತಾಗಬೇಕಿದ್ರೆ ನಿಮ್ಮಿಂದ ಅವರು ದೂರ ಆಗಬೇಕಾಗಿತ್ತು, ಈ ಸಪ್ರೇಷನ್ ಬರಬೇಕಾಗಿತ್ತು. ಓಕೆ, ಸೊ ಇವಾಗ ಅವರಿಗೆ ಗೊತ್ತಾಗಿದೆ ನಿಮ್ಮನ್ನು ಅವರು ಕಳ್ಕೊಂಬಾರ್ದಾಗಿತ್ತು ಅನ್ನೋದು ರಿಗ್ರೆಟ್ ಫೀಲ್ನ ಇವಾಗ ಅವರು ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಜೆ ಲೆಟರ್ ಬರ್ತಿದೆ, ಜಿ ಲೆಟರ್ ಬರ್ತಿದೆ, ಹೆಚ್ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಎಸ್, ಪಿ, ಬಿ, ಎ, ಡಿ, ಐ, ಜೆ, ಜಿ, ಎನ್, ಎಸ್, ಟಿ, ಯು, ವೈ, ವಿ, ಸಿ. ಓಕೆ, ನೆಕ್ಸ್ಟ್ ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಸೊ ಸಾಕಷ್ಟು ಜನ ರೀಡಿಂಗ್ನ ನೋಡ್ತಾ ಇರ್ತೀರಲ್ವಾ, ಪ್ರತಿಯೊಬ್ಬರಿಗೂ ನಾನಿಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಟ್ಯಾರೋದಲ್ಲಿ ಏನು ಬರುತ್ತೆ ರೀಡಿಂಗ್ ಚೆಕ್ ಮಾಡೋಣ. Okay, Knight of Swords, Queen of Wands, Queen of Pentacles, Four of Cups, Six of Swords, Six of Wands, the Wheel. Okay, Three of Swords. Bottom of the card, Four of Wands. See, ಎನರ್ಜಿ ಯಾವ ರೀತಿಯಾಗಿದೆ. ಓಕೆ, 10 of Pentacles ಕೂಡ ಬರ್ತಿದೆ. ವಾವ್, 2 of Cups ಕೂಡ ಇದೆ. ಎಸ್, ರೈಟ್, ನೋಡೋಣ, ಚೆಕ್ ಮಾಡೋಣ. ಅದೇ ಪರಾಶಕ್ತಿ ಜಗನ್ಮಾತೆ. ಓಕೆ, ಸೊ ನಿಮ್ಮ ಪರ್ಸನಿಂದ ನಿಮಗೆ ತುಂಬಾ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ, ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ನಿಮ್ಮನ್ನು ತುಂಬ ನೋಯಿಸಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಇರುವಂಥ ಒಂದು ಡೀಪ್ ಆಗಿರೋ ಎನರ್ಜಿ ಏನು ಅಂತ ಹೇಳಿದ್ರೆ, ಅವರು ಮತ್ತೆ ಎಲ್ಲಾದರೂ ನಿಮ್ಮನ್ನು ನೋಯಿಸ್ಬಿಡ್ತಾರೇನೋ, ಅವರು ನಿಮ್ಮ ಪರ್ಸನ್ ನಿಮ್ಮ ಮನಸ್ಸನ್ನು ಎಲ್ಲಿ ನೋಯಿಸ್ಬಿಡ್ತಾನೇನೋ, ನಾನು ಮತ್ತೆ ನೋಯಿಸ್ಬಿಟ್ರೆ ಅವ್ರ ಮನಸ್ಸನ್ನ ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಅವರು ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅವರು ನಿಮಗೆ ತಕ್ಕ ವ್ಯಕ್ತಿನ, ಅಂದರೆ ನಿಮ್ಮ ಒಂದು ಒಳ್ಳೆತನಕ್ಕೆ ಅವರು ಎಲ್ಲೋ ಒಂದು ಕಡೆ ನೋಡ್ಬೋದು. ಇಲ್ಲಿ ಕ್ಯಾಂಡಲ್ ಬ್ಯಾಗ್ಸಲ್ಲೂ ಕೂಡ ಎರಡೆರಡು ಎನರ್ಜಿ ಬರ್ತಾ ಇತ್ತು, 2 ಫೇಸಸ್ ಎನರ್ಜಿ ಬರ್ತಾ ಇತ್ತು. ಸೊ ಹಾಗಾಗಿ ನಿಮ್ಮ ಪರ್ಸನ್ ಇವಾಗ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಅರ್ಥ ಮಾಡ್ಕೊಂಡಿದ್ರು ಕೂಡ, ಅವ್ರ ತಪ್ಪನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ರು ಕೂಡ
ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ತಕ್ಕ ವ್ಯಕ್ತಿನ, ಈ ವ್ಯಕ್ತಿಗೆ ನಾನು ಅರ್ಹನಾ ಅನ್ನುವಂಥ ಪ್ರಶ್ನೆ ಅವರಲ್ಲಿ ಅವಾಗ ಕಾಡ್ತಾ ಇರುವಂಥದ್ದು. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಎನರ್ಜಿನ ಹೊಂದಿದ್ದೀರಾ, ಪಾಸಿಟಿವ್ ಎನರ್ಜಿನ ಹೊಂದಿದ್ದೀರಾ. ನಿಮ್ಮಲ್ಲಿ ಒಂದು ಸತ್ಯತೆ ಇದೆ, ಪ್ರೀತಿಯಲ್ಲಿ ಸತ್ಯ ಇದೆ, ನಿಮ್ಮಲ್ಲಿ ಸತ್ಯ ಇದೆ. ಓಕೆ, ಸೊ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು ಅಥವಾ ದ್ರೋಹ ಮಾಡಬೇಕು, ಮೋಸ ಮಾಡಬೇಕು, ಆ ಥರದ ವ್ಯಕ್ತಿತ್ವ ನಿಮಗಲ್ಲ. ಬಟ್ ನಿಮಗದೆಲ್ಲದೂ ಕೂಡ ಆಗಿದೆ, ನಿಮ್ಮ ಜೀವನದಲ್ಲಿ ಅದೆಲ್ಲದೂ ಕೂಡ ಆಗಿದೆ. ನೀವು ನಮ್ದೋರಿಂದನೇ ಈ ರೀತಿಯಾಗಿ ಆಗಿರುವಂಥದ್ದು. ನೋಡ್ಬೋದು 3 ಆಫ್ ಸಾರ್ಟ್ಸ್. ಈ ವ್ಯಕ್ತಿನ ನೀವು ತುಂಬಾ ಬಿಲೀವ್ ಮಾಡಿದ್ರಿ, ಆದ್ರೆ ಈ ವ್ಯಕ್ತಿ ಆ ನಂಬಿಕೆನ ಎಲ್ಲೋ ಒಂದ್ ಕಡೆ ದ್ರೋಹ ಮಾಡಿದ್ರು. ಬಟ್ ಆ ದ್ರೋಹ ಮಾಡಿರುವಂತ ಪರಿಸ್ಥಿತಿನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ. ಹೌದು, ನಾನು ಅವರಿಗೆ ಅವ್ರ ನಂಬಿಕೆನ ದ್ರೋಹ ಮಾಡಿದ್ದೀನಿ, ಅವ್ರು ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸಿದ್ರು, ಪ್ರೀತಿ ಇಟ್ಟಿದ್ರು, ನಂಬಿಕೆ ಇಟ್ಟಿದ್ರು, ಆ ಗೌರವ ಇಟ್ಟಿದ್ರು, ನಾನು ಅದನ್ನ ಯಾವ್ದನ್ನು ಉಳಿಸ್ಕೊಂಡಿಲ್ಲ ಅನ್ನೋದು ಅವ್ರಿಗೆ ಈಗ ರಿಯಲೈಸೇಷನ್ ಆಗಿದೆ. ರಿಗ್ರೆಟ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಬಟ್ ನಿಮ್ಮ ಎನರ್ಜಿಲಿ ನೋಡಿದಾಗ ಆ ಸತ್ಯತೆ ಆಗಿರ್ಬೋದು, ಆ ಒಂದು ನೇರತನ, ಮನಸ್ಸಲ್ಲಿ ಯಾವುದನ್ನು ಕೂಡ ಹೈಡ್ ಮಾಡ್ದೇನೆ, ಮುಚ್ಚಿಟ್ಕೊಳ್ದೇನೆ, ಓಪನ್ ಆಗಿ ಎಲ್ಲ ವಿಷಯಗಳನ್ನು ನಿಮ್ಮ ಪರ್ಸನ್ ಹತ್ರ ಹೇಳ್ಕೊಳ್ಳೋದು, ಎಲ್ಲ ವಿಷಯಗಳನ್ನು ಓಪನ್ ಆಗಿ ಡಿಸ್ಕಸ್ ಮಾಡೋದು, ಚರ್ಚೆ ಮಾಡೋದು, ಈ ರೀತಿಯಾಗಿತ್ತು. ಬಟ್ ನಿಮ್ಮ ಪರ್ಸನ್ ಕಡೆಯಿಂದ ಎಲ್ಲೊಂದ್ ಕಡೆ ಹೈಡ್ ಮಾಡೋದು, ಸ್ವಲ್ಪ ಮುಚ್ಚಿಡೋದು, ಕೆಲವೊಂದು ವಿಷಯಗಳನ್ನ ಮುಚ್ಚಿಟ್ಕೊಳ್ಳುವಂಥದ್ದು. ಸೊ ಈ ರೀತಿಯಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ನಿಮ್ಮ ಪ್ರೀತಿನೂ ಕೂಡ ತುಂಬಾನೇ ನೇರವಾಗಿತ್ತು, ಶುದ್ಧವಾಗಿತ್ತು. ಯಾವುದೇ ರೀತಿಯಾದಂಥ ಮುಚ್ಚು ಮರೆ ಮಾಡೋದು, ಆ ರೀತಿಯಂತ ಒಂದು ಎನರ್ಜಿ ಇರಲ್ಲ. ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ಅವ್ರ ಫ್ಯಾಮಿಲಿನೂ ಕೂಡ, ಅವ್ರ ಫ್ರೆಂಡ್ಸ್ನು ಕೂಡ ಅದೇ ರೀತಿಯಾಗಿ ಪ್ರೀತಿ ಮಾಡ್ತಿದ್ವಿ ನೀವು. ಒಂದು ನಿಷ್ಕಲ್ಮಶವಾದ ಟ್ರೂ ಲವ್, ಅನ್ಕಂಡೀಷನಲ್ ಲವ್, ಅದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ನ ಹುಡ್ಕೋದಿಕ್ ಸಾಧ್ಯನೇ ಇಲ್ಲ. ಟ್ರೂ ಲವ್ ಅಂತ ಹೇಳಿದ್ರೆ ಟ್ರೂ ಲವ್ ಅಷ್ಟೇನೆ. ಪ್ರೀತಿ ಅಂತ ಹೇಳಿದ್ರೆ ಪ್ರೀತಿ. ಬಟ್ ನಿಮ್ಮ ಪರ್ಸನ್ ಇಂದ ಆ ರೀತಿಯಾದಂಥ ಪ್ರೀತಿನ ನೀವು ಇಲ್ಲಿ ಪಡೀಲಿಲ್ಲ. ಸೊ ಅದು ನಿಮಗೆ ರಿಯಲೈಸೇಷನ್ ಆದ್ಮೇಲೆ ಈ ವ್ಯಕ್ತಿಗೆ ನಾನು ಪ್ರೀತಿ ಕೊಡ್ತಾ ಇರೋದು, ಈ ವ್ಯಕ್ತಿಗೆ ನಾನು ಇಷ್ಟೊಂದು ನಾನು ಅಕ್ಕರೆ ತೋರಿಸ್ತಾ ಇರೋದು, ಅದು ನಿಮಗೆಲ್ಲ ಒಂದ್ ಕಡೆ ಆ ರಿಯಲೈಸೇಷನ್ ನಿಮಗಾಗಿದೆ. ಓಕೆ, ಇದೆಲ್ಲದೂ ಕೂಡ ಅವರಿಗೆ ಈಗ ನಿಮ್ಮ ಒಂದು ಟ್ರೂ ಲವ್ ಇರ್ಬೋದು, ಸತ್ಯತೆ ಇರ್ಬೋದು, ನಿಮ್ಮ ಒಂದು ನೇರ ನುಡಿ, ನೇರ ಮಾತು, ನೇರ ಪ್ರೀತಿ ಏನಿತ್ತು, ಇದೆಲ್ಲದೂ ಕೂಡ ನಿಮ್ಮ ಪರ್ಸನ್ ಅವರ ಒಂದು ದುರ್ಬಲತೆನ ಎತ್ತು ತೋರಿಸ್ತಾ ಇದೆ ಅದು. ಓಕೆ, ಸೊ ಅವ್ರ ಮನಸ್ಸಲ್ಲಿ ಇದೆಲ್ಲದೂ ಕೂಡ ಅನ್ಕೊಂತಿದ್ದಾರೆ, ನಾನು ಅವಳು ಅಥವಾ ಅವನು ಅಷ್ಟು ಟ್ರೂ ಆಗಿದ್ದಾಗ ನಾನು ಎಲ್ಲೋ ಒಂದ್ ಕಡೆ ಅವರಿಗೆ ಆ ಪ್ರೀತಿಗೆ ಅನ್ಯಾಯ ಮಾಡ್ದೆ ಅಲ್ವಾ, ಮೋಸ ಮಾಡ್ದೆ ಅಲ್ವಾ. ನೋಡಬಹುದು ಇಲ್ಲಿ 6 ಆಫ್ ಸಾರ್ಟ್ಸ್ ಇರ್ಬೋದು, 3 ಆಫ್ ಸಾರ್ಟ್ಸ್ ಇರ್ಬೋದು, 4 ಆಫ್ ಕಪ್ಸ್ ಇರ್ಬೋದು. ಓಕೆ, ಸೊ ಒಂದ್ ಸೈಡಲ್ಲಿ ಅವ್ರು ನಿಮ್ ಜೊತೆ ತುಂಬಾ ಪ್ರೀತಿಯಿಂದ ಇದ್ರೆ, ಇನ್ನೊಂದ್ ಸೈಡಲ್ಲಿ ಅವರು ಮನ್ಸೊಳಗಡೆ ಅಥವಾ ಬೇರೆಯವ್ರ ಹತ್ರ ನೆಗೆಟಿವ್ ಆಗಿ ನಿಮ್ ಬಗ್ಗೆ ಹೇಳ್ತಾ ಇದ್ರು. ನಿಮ್ ಎದುರಿಗೆ ನೀವು ತುಂಬಾ ಚೆನ್ನಾಗಿ, ತುಂಬಾ ಪ್ರೀತಿ, ತುಂಬಾ ಒಳ್ಳೆಯವ್ರು ಅಂತ ಹೇಳಿದ್ರೆ ಹಿಂಗಡೆಯಿಂದ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಸೊ ಅದೆಲ್ಲದೂ ಕೂಡ ಅವ್ರಿಗೆ ರಿಯಲೈಸೇಷನ್ ಆಗಿದೆ ಇವಾಗ. ಓಕೆ, ಸೊ ಇದು ಮುಂದಿನ ಭವಿಷ್ಯದಲ್ಲಿ ಏನಾಗತ್ತೆ, ಸೊ ಆ ರಿಯಲೈಸೇಷನ್ ಆಗಿರೋದೇ ಒಂದು ದೊಡ್ಡ ವಿಷಯ ನಿಮ್ಮ ಪರ್ಸನಿಗೆ. ಆ ಪಶ್ಚಾತ್ತಾಪಕ್ಕಂತ ಶಿಕ್ಷೆ ಮತ್ತೊಂದಿಲ್ಲ ಅಲ್ವಾ. ಸೊ ಇಲ್ಲಿ ನಿಮ್ಮ ಪರ್ಸನಿಗೆ ಆ ಪಶ್ಚಾತ್ತಾಪ ಅನ್ನುವಂಥದ್ದು ಆಗಿದೆ. ಇಲ್ಲಿ ನೀವು ಶಿಕ್ಷೆ ಕೊಡ್ಬೇಕನ್ನೋವಂಥದ್ದು ಏನು ಇಲ್ಲ, ಅವ್ರಿಗೆ ಅವರೇ ಶಿಕ್ಷೆನ ಕೊಡ್ಕೊಂಡಿದ್ರೆ ಆ ಪಶ್ಚಾತ್ತಾಪದಿಂದನೇ ಅವ್ರಿಗೆ ಶಿಕ್ಷೆ ಸಿಕ್ಕಿದೆ ಇಲ್ಲಿ. ಸೊ ಹಾಗಾಗಿ ಮುಂದಿನ ಒಂದು ಭವಿಷ್ಯದಲ್ಲಿ ಎನರ್ಜಿ ಏನಿದೆ ಅಂತ ಚೆಕ್ ಮಾಡಿದಾಗ ಇಲ್ಲಿ ಕಾರ್ಡ್ಸ್ ಗಳಿಂದ ಬರ್ತಿರುವಂತ ಒಂದು ಎನರ್ಜಿ ಬಂದು, ಇದು ಯಾವುದೇ ಕಾರಣಕ್ಕೂ ಅಂತ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಆ ರಿಯಲೈಸೇಷನ್ ಆಗ್ಬೇಕಿತ್ತು, ನೀವು ಆ ಟ್ರೂ ಲವ್ ನ ಕೊಟ್ಟು ಅವರಿಗೆ ಕಣ್ ತೆರೆಸಿದೀರಾ. ಓಕೆ, ಸೊ ಹಾಗಾಗಿ ಈ ಕನೆಕ್ಷನ್ ಏನಿದೆ ಅವ್ರಿಗೆ ಪಾಠ ಕಲಿಸ್ಬೇಕಿತ್ತು. ಸೊ ಪಾಠ ಕಲಿಸ್ಬೇಕಂದ್ರೆ ತನ್ನಿಂತಾನೆ ಹಾಗೆ ಯಾರು ಕಲಿಯಲ್ಲ ಅಲ್ವಾ, ಯಾರು ಹಾಗೇನೆ ವಿದ್ಯೆ ಕಲ್ತು ಬಿಡಲ್ಲ. ಏನಾದ್ರೂ ಒಂದು ಹುಳಿಪೆಟ್ಟು ಬಿದ್ದಾಗ್ಲೇ ಅದು ಕಲ್ಲು ಶಿಲೆ ಆಗುವಂಥದ್ದು. ಸೊ ಆ ತರದ ಒಂದು ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು. ನೀವು ಅವ್ರನ್ನ ಒಂದು ಒಳ್ಳೆ ಜೀವನ, ಒಳ್ಳೆ ಒಂದು ವ್ಯಕ್ತಿ ನೀವು ಮಾಡ್ಬೇಕಾಗಿತ್ತು. ಸೊ ಈ ಇನ್ಸಿಡೆಂಟ್ ನಡೆದಿದೆ, ಈ ಇನ್ಸಿಡೆಂಟ್ ಇಂದ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಇಲ್ಲಿ ಈ ಸೋಲ್ ಕನೆಕ್ಷನ್ ಅನ್ನುವಂಥದ್ದು ಎಂಡ್ ಆಗ್ಲಿಲ್ಲ, ಅಂತ್ಯ ಆಗ್ಲಿಲ್ಲ. ಒಂದ್ ಸಮಯ ಬಂದೇ ಬರುತ್ತೆ, ಅವರು ಅವ್ರ ತಪ್ಪನ್ನ ಅರ್ತ್ಕೊಂಡು ನಿಮ್ಮ ಹತ್ರ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥದ್ದು, ಹೇಳ್ಕೊಳ್ಳುವಂಥ ಒಂದು ಸಮಯ ಬಂದೇ ಬರುತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ ಸಮಯದಲ್ಲಿ ಅವರು ನಿಮ್ಮ ಎದುರಿಗೆ ಬರ್ತಾರೋ ಬರಲ್ವೋ ಅದು ಮುಖ್ಯ ಅಲ್ಲ, ಆದ್ರೆ ಅಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಅವರಿಗೆ ಅರ್ಥ ಮಾಡಿಸಿರ್ತೀರ, ಪ್ರತಿಯೊಂದನ್ನು ಕೂಡ ಅವರಿಗೆ ರಿಯಲೈಸೇಷನ್ ಮಾಡಿಸಿರ್ತೀರ, ಇದು ಮುಖ್ಯ. ಓಕೆನಾ. ಆ್ಯಂಡ್ ಇಲ್ಲಿ ಯೂನಿವರ್ಸ್ ಏನಿದೆ, ನಿಮ್ಮ ಈ ನೋವಿನ ಮುಖಾಂತರ ಮತ್ತೊಂದು ಸ್ಟ್ರಾಂಗ್ ಲೆವೆಲ್ಗೆ ನಿಮ್ಮನ್ನ ತಗೊಂಡು ಹೋಗಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ನೋಡಿರ್ಬೋದು, ಈ ಪ್ರೀತಿಯಲ್ಲಿ ನೀವು ಸಾಕಷ್ಟು ಪ್ರೀತಿ ಕೊಟ್ಟು ನೀವು ನೋವು ತಿಂದಿದ್ದೀರಾ. ಪ್ರೀತಿನ ಕೊಟ್ಬಿಟ್ಟು
ಓಕೆ, ಟ್ರೂ ಲವ್ನ ಕೊಟ್ಟು ನೀವು ನೋವು ತಿಂದಿದ್ದೀರಾ. ಬಟ್ ಇಲ್ಲಿ ಯೂನಿವರ್ಸಿಂದ ನಿಮಗೆ ಸಿಗ್ತಿರುವಂಥದ್ದು ಆ ನೋವಿನ ಮುಖಾಂತರ ಮತ್ತೊಂದಷ್ಟು ನಿಮ್ಮನ್ನ ಸ್ಟ್ರಾಂಗ್ ಲೆವೆಲಿಗೆ ಯೂನಿವರ್ಸ್ ತಗೊಂಡು ಹೋಗಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಪ್ರೀತಿ ಎಷ್ಟು ಗುಟ್ಟಾಗಿಟ್ಟಿದ್ದೀರಾ ಅಥವಾ ಎಷ್ಟು ಹೈಡ್ ಮಾಡಿ ಇಟ್ಟಿದ್ದೀರಾ ಇದು ಮುಖ್ಯ ಅಲ್ಲ. ಓಕೆನಾ? ಪ್ರೀತಿನ ಗರ್ವದಿಂದ, ಹೌದು ನಾನು ಈ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀನಿ ಅನ್ನೋದು ನಾವು 4 ಜನರ ಎದುರಿಗೆ ಹೇಳೋದಿದೆಯಲ್ಲ, ಅದು ಪ್ರೀತಿ. ಸೊ ಗುಟ್ಟಾಗಿಡ್ಕೊಂಡು ಆ ಪ್ರೀತಿನ ಯಾರ ಹತ್ರನೂ ಹೇಳ್ಕೊಂಬೇಡ, ಇದನ್ನ ಶೇರ್ ಮಾಡಬೇಡ, ನಿನ್ನ ಫ್ರೆಂಡ್ಸ್ ಹತ್ರ ಹೇಳ್ಬೇಡ, ಫ್ಯಾಮಿಲಿ ಹತ್ರ ಹೇಳ್ಬೇಡ. ಸೊ ಇದು ಪ್ರೀತಿನೇ ಅಲ್ಲ. ಇದು ಗುಟ್ಟಾಗಿಡ್ಕೊಳ್ಳೋಂಥದ್ದು ಏನಿದೆ? ಪ್ರೀತಿ ನಿಜವಾಗ್ಲೂ ಟ್ರೂ ಲವ್ ಮಾಡ್ತಾ ಇದೀವ, ಟ್ರೂ ಲವ್ ಇಬ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅಥವಾ ಟ್ರೂ ಲವ್ ಮಾಡ್ತಾ ಇದೀವಿ ಒಬ್ರನ್ನ ಅಂತ ಹೇಳಿದಾಗ ಅದನ್ನ ಗರ್ವದಿಂದ ಹೇಳ್ಕೊಬೇಕೆ ವಿನಃ ಹೈಡ್ ಮಾಡಿ ಮುಚ್ಚಿಡ್ಕೊಳ್ಳೋದಲ್ಲ. ಸೊ ಇಲ್ಲಿ ಎಲ್ಲೊಂದ್ ಕಡೆ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ನಡೆದಿದೆ ಇದು. ಓಕೆನಾ? ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋಂಥದ್ದು, ಯೂನಿವರ್ಸ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಪ್ರೀತಿ ಕೊಡುವಂತ ವ್ಯಕ್ತಿಗೆ ನಿಮ್ಮನ್ನ ಫಿಟ್ ಮಾಡ್ತಾ ಇಲ್ಲ ಇಲ್ಲಿ. ಓಕೆನಾ? ಸೊ ನಿಮಗೆ ಯಾವುದೇ ಕಾರಣಕ್ಕೂ ಕಡಿಮೆ ಪ್ರೀತಿ ಸಿಗೋ ಹಾಗೆ ಯೂನಿವರ್ಸ್ ಮಾಡೋದೇ ಇಲ್ಲ. ಸೊ ನಿಮಗೆ ಸಿಗ್ಬೇಕು ಪ್ರೀತಿ ಅಂತ ಹೇಳಿ ಸಂಪೂರ್ಣವಾಗಿರುವಂತ ಪ್ರೀತಿ ನಿಮಗೆ ಸಿಗ್ಬೇಕು, ಪೂರ್ಣ ಆಗಿರುವಂತ ಪ್ರೀತಿ ಸಿಗ್ಬೇಕು, ಅಪೂರ್ಣ ಆಗಿರೋ ಪ್ರೀತಿ ಅಲ್ಲ. ಸೊ ಹಾಗಾಗಿ ಯೂನಿವರ್ಸ್ ನಿಮ್ಮ ಪಾರ್ಟ್ನರ್ನ ರೆಡಿ ಮಾಡ್ತಿರೋದು, ನಿಮ್ಮನ್ನ ರೆಡಿ ಮಾಡ್ತಿರೋದು. ಸೊ ನೆಕ್ಸ್ಟ್ ಲೆವೆಲಿಗೆ ಪೂರ್ತಿ ಪ್ರೀತಿ ನಿಮಗೂ ಸಿಗ್ಬೇಕು, ನಿಮ್ಮಿಂದ ಅವರಿಗೂ ಸಿಗ್ಬೇಕು. ಹಾಗಾಗಿ ಇದರಲ್ಲಿ ಒಂದು ಬ್ರೇಕಪ್ ಆಗಿ, ಒಂದು ಸಪ್ರೇಷನ್ ಆಗಿ, ಒಂದು ಅಂತರ, ಒಂದು ಕ್ರಿಯೇಷನ್, ಒಂದು ಮೌನ, ಇದೆಲ್ಲದೂ ಮಧ್ಯ ಬಂದು ಈ ಪ್ರೀತಿ ಸಂಪೂರ್ಣವಾಗಿ ಸಿಗೋ ಹಾಗೆ ಇಲ್ಲಿ ಈ ಒಂದು ಸಿಚುವೇಶನ್, ಸಂದರ್ಭಗಳು ಬಂದಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಪರ್ಸನ್ಗೆ ನೀವು ಪಾಠ ಕೊಡ್ತಾ ಇದ್ದೀರಾ, ಪಾಠ ಕಲಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಗ್ರೇಟ್. ಫಸ್ಟ್ ಆಫ್ ಆಲ್ ನೀವು ಇಷ್ಟ ಆಗೋರಿಗೆ ಸಹಿಸ್ಕೊಂಡಿರ್ಬೇಕು, ನೋವು ಕೊಟ್ಟರು ಕೂಡ ಅದನ್ನ ಸಹಿಸ್ಕೊಂಡಿರ್ಬೇಕು, ಅಥವಾ ಇಲ್ಲಿ ಆ ನೋವು ಕೂಡ ನಾನು ಸಹಿಸ್ಕೊಂಡು ಇರ್ತೀನಿ ಅನ್ನುವಂಥದ್ದು ಅದು ಯಾವುದೇ ಕಾರಣಕ್ಕೂ ಪ್ರೀತಿ ಆಗಿರಲ್ಲ. ಸೊ ಇಲ್ಲಿ ಎಲ್ಲೊಂದ್ ಕಡೆ ನೀವು ಅದು ತುಂಬಾ ನಿಮಗೆ ನೋವು ಕೊಡ್ತಾ ಇದೆ, ನಿಮಗೆ ಹರ್ಟ್ ಮಾಡ್ತಿದೆ ಅಂತ ಅಂದಾಗ ನೀವೆಲ್ಲೋ ಒಂದ್ ಕಡೆ ನಿಮ್ಮ ಒಂದು ತನಕ್ಕೆ, ನಿಮ್ಮ ಒಂದು ಪ್ರೀತಿಗೆ ನೀವು ಸ್ಟೆಪ್ ತಗೊಂಡಿದ್ದೀರಾ. ಬ್ರೇಕಪ್ ಮುಖಾಂತರ ಆಗಿರ್ಬೋದು, ಅಥವಾ ಸಪರೇಷನ್ ಮುಖಾಂತರ ಆಗಿರ್ಬೋದು, ಅಥವಾ ಆ ಸೈಲೆನ್ಸ್, ಮೌನದ ಮುಖಾಂತರವಾಗಿ ನೀವೆಲ್ಲೋ ಒಂದ್ ಕಡೆ ಒಂದು ಸ್ಟ್ಯಾಂಡ್ ನ ತಗೊಂಡಿದ್ದೀರಾ ನಿಮ್ ಜೊತೆಗೆ. ಓಕೆ, ನೀವೆಷ್ಟು ಸ್ಟ್ರಾಂಗ್ ಅನ್ನೋದನ್ನ ಯೂನಿವರ್ಸ್ ನಿಮಗೆ ಈ ಒಂದು ವಿಷಯದ ಮುಖಾಂತರ ಸಾಕ್ಷಿಯಾಗಿ ನಿಮಗೆ ತೋರಿಸ್ತಾ ಇದೆ. ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನೀವು ಮನಸ್ಸಿಂದ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದನ್ನ ಯೂನಿವರ್ಸ್ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ. ವಿತ್ ಸಾಕ್ಷಿ ಸಮೇತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ವ್ಯಾಲ್ಯೂನ ಯಾರಾದ್ರೂ ಬಂದು ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ನಿಮ್ಮ ವ್ಯಾಲ್ಯೂ ಅಂತೂ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಬೇರೆಯವ್ರು ಬಂದು ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ. ಓಕೆನಾ? ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ನಿಮ್ಮನ್ನ ಅಥವಾ ಯಾವುದೇ ಒಂದು ವ್ಯಕ್ತಿನ ಮಾಪನ ಇಟ್ಕೊಂಡು ಅಳಿಯುವಂತ ಚಿಕ್ಕ ಆ ಮಾಪನನೂ ಕೂಡ ಇಲ್ಲ ಇಲ್ಲಿ. ಓಕೆನಾ? ನಿಮ್ಮ ವ್ಯಾಲ್ಯೂನ ಅಳಿಯೋದಿಕ್ಕೆ ಯಾವುದೇ ಮಾಪನ ಇಟ್ಕೊಂಡ್ಬಂದು ಯಾವ್ದಾದ್ರು ವ್ಯಕ್ತಿ ನಿಮ್ಮನ್ನ ಅಳಿತಾ ಇದ್ದಾರೆ ಅಂತ ಹೇಳಿದ್ರೆ ಆ ತರದ ಮಾಪನ ಕೂಡ ಇಲ್ಲ, ಆ ಮಾಪನಗಳಿಗೆ ನೀವು ಸಿಗೋದಿಕ್ಕೂ ಇಲ್ಲ ಇಲ್ಲಿ. ಸೊ ಯಾಕಂದ್ರೆ ಒಂದು ವಜ್ರನ ಹೇಗೆ ನಾವು ಜಸ್ಟಿಫೈ ಮಾಡೋದಕ್ಕಾಗತ್ತೆ, ಇದು ವಜ್ರ ಅಂತ ಹೇಳ್ಬಿಟ್ಟು. ಸೊ ಅದ್ರದ್ದು ವ್ಯಾಲ್ಯೂನೇ ಬೇರೆ, ಗೋಲ್ಡ್ ವ್ಯಾಲ್ಯೂನೇ ಬೇರೆ, ಸಿಲ್ವರ್ ವ್ಯಾಲ್ಯೂನೇ ಬೇರೆ. ಸೊ ಇಲ್ಲಿ ಸಿಲ್ವರ್ ಅನ್ನು ತಗೊಂಡೋಗಿ ನಾವು ಇದನ್ನ ಡೈಮಂಡ್ ಅಂತ ಹೇಳೋದಕ್ಕಾಗಲ್ಲ, ಡೈಮಂಡ್ ತಗೊಂಡು ಇದನ್ನ ಸಿಲ್ವರ್ ಅಂತ ಹೇಳೋದಕ್ಕಾಗಲ್ಲ, ರೈಟ್? ಸೊ ಹಾಗಿದ್ದಾಗ ಯಾರು ಕೂಡ ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡಿದ್ರು ನಿಮ್ಮ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಅದು ನೀವೇನೊಂದು ನಿಮಗೆ ಕರೆಕ್ಟಾಗಿ ಗೊತ್ತಿದೆ ಈ ಪ್ರೀತಿಯಲ್ಲಿ. ಸೊ ಹಾಗಾಗಿ ಇಲ್ಲಿ ಅವರಿಂದ ಏನ್ ತಪ್ಪಾಗಿದೆ ಅಥವಾ ನಿಮ್ಮ ಪರ್ಸನ್ ಇಂದ ಏನಾಗಿದೆ ಅದೆಲ್ಲದೂ ಕೂಡ ಸರಿ ಆಗ್ಬೇಕು. ಹಾಗಾಗಿ ಈ ಸಂದರ್ಭಗಳು, ಈ ಸಿಚುವೇಶನ್ಗಳು ನಿಮ್ಮ ಎದುರಿಗೆ ಬಂದಿದೆ ಅಷ್ಟೇ. ನೀವು ಇಲ್ಲಿ ಥಿಂಕ್ ಮಾಡ್ಬೇಕೇ ವಿನಃ ಅದು ಬಿಟ್ಟು ಆ ವ್ಯಕ್ತಿ ಬಿಟ್ಟು ಹೋಗ್ಬಿಟ್ರು, ದೂರ ಆಗ್ಬಿಟ್ರು, ಹಂಗಾಗ್ಬಿಡ್ತು, ಹಿಂಗಾಗ್ಬಿಡ್ತು, ನೋ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡಿ. ಇಲ್ಲೊಂದು ಪಾಠ ಕಲಿಸ್ಬೇಕಿತ್ತು. ಓಕೆನಾ? ಸೊ ಅಷ್ಟೇ, ಜಸ್ಟ್ ಆ ಥರ ನೀವು ಇಲ್ಲಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಓಕೆನಾ? ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ಇಲ್ಲಿ ನೀವು ಪೂರ್ತಿ ಮನಸ್ಸಿಂದ ಅವರಿಗೆ ಪ್ರೀತಿ ಕೊಟ್ಟಿದ್ದೀರಾ ಅಲ್ವಾ, ಸಂಪೂರ್ಣವಾಗಿ ನೀವು ಅವರಿಗೆ ಪ್ರೀತಿನ ಕೊಟ್ಟಿದ್ದೀರಾ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ರಿಗ್ರೆಟ್ ಮಾಡುವಂತ
ಆ ಒಂದು ಭಾವನೆಗೆ ನೀವು ಹೋಗಬೇಡಿ. ಯಾಕಂದ್ರೆ ಇಲ್ಲಿ ತುಂಬ ಜನ ರಿಗ್ರೆಟ್ ಮಾಡ್ತಾ ಇದ್ದೀರಾ. ಅಯ್ಯೋ ನಾನು ಇಷ್ಟು ಪ್ರೀತಿ ಕೊಟ್ಬಿಟ್ಟೆ, ನನಗೆ ಈ ಥರ ಮಾಡಿಬಿಟ್ರು. ನೀವು ಆ ಥರ ಪ್ರೀತಿ ಕೊಟ್ಟಿದ್ದಕ್ಕೆ ನಿಮಗೆ ಇಲ್ಲಿ ಗೊತ್ತಾಗ್ತಿರೋದು ಕೆಲವೊಂದಷ್ಟು ಪಾಠಗಳನ್ನು ನಿಮ್ಮ ಪರ್ಸನಿಗೆ ನೀವು ಕಲಿಸೋದಕ್ಕಾಗಿರುವಂಥದ್ದು, ರೈಟ್? ಸೊ ಈ ರೀತಿಯಾಗಿ ನೀವು ಥಿಂಕ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಯೂನಿವರ್ಸ್ ಅಂತೂ ನಿಮ್ಮ ಕೈನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸಿಗೆ ನೀವು ಯಾವಾಗಿದ್ರೂ ಒಂದು ಚಿಕ್ಕ ಪುಟ್ಟ ಮಗು ಥರನೇ. ಪುಟ್ಟ ಮಗುನ ಹೇಗೆ ಜೋಪಾನ ಮಾಡ್ಬೇಕು ಆ ರೀತಿಯಾಗಿ ನಿಮ್ಮನ್ನ ಜೋಪಾನ ಮಾಡುತ್ತೆ ಯೂನಿವರ್ಸ್. ಚಿಂತೆ ಮಾಡಬೇಡಿ, ಓಕೆ? ಸೊ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಪುಟ್ಟ ಮಗು ಥರನೇ ಕಾಣ್ತಾ ಇರ್ತಾರೆ ಅಲ್ವಾ? ಯೂನಿವರ್ಸಿಗೆ ನಾವೆಲ್ಲರೂ ಹಾಗೇನೆ. ಸೊ ಯೂನಿವರ್ಸಿಗೆ ನಾವು ಎಷ್ಟೇ ದೊಡ್ಡವರಾಗಿ ವಯಸ್ಸಾಗಿ ಹಣ್ಣನ್ನು ಮುದುಕ ಆಗಿದ್ರು ಕೂಡ ಯೂನಿವರ್ಸಿಗೆ ನಾವು ಪುಟ್ಟ ಮಕ್ಕಳಿದ್ದ ಹಾಗೆ. ನಮ್ಮನ್ನ ಜೋಪಾನ ಮಾಡಿ ರಕ್ಷಿಸುವಂಥ ಜವಾಬ್ದಾರಿ ಯೂನಿವರ್ಸ್ ಆಗಿರುತ್ತೆ. ಸೊ ಚಿಂತೆ ಬಿಟ್ಟು ಯೂನಿವರ್ಸ್ ಮೇಲೆ ಎಲ್ಲ ಭಾರ ಹಾಕಿ ನೆಮ್ಮದಿಯಿಂದ ಇರಿ. ಕಾಲಕ್ರಮೇಣ ಏನೇನು ಸರಿಯಾಗಬೇಕು, ಯಾವಾಗ ಸರಿಯಾಗಬೇಕು, ಯಾವ ಟೈಮಲ್ಲಿ ನಿಮಗೆ ಸಿಗಬೇಕು ಆ ಟೈಮಲ್ಲಿ ಖಂಡಿತವಾಗಿಯೂ ಸಿಕ್ಕೇ ಸಿಗತ್ತೆ. ನೀವು ಇರಬೇಕಾಗಿರೋ ಧೈರ್ಯದಿಂದ ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ಬೇಕು, ಅಷ್ಟೇ ನಿಮ್ಮ ಎನರ್ಜಿಗೆ ಬಂದಿರುವಂಥದ್ದು, ಓಕೆ? ಸೊ ಫೈನಲ್ ಆಗಿ ಇದಕ್ಕೊಂದು ಏಂಜಲ್ ಮೆಸೇಜ್ ಏನು ಬರುತ್ತೆ ಚೆಕ್ ಮಾಡೋಣ. ಸೊ ಫೈನಲ್ ಒಂದು ಮೆಸೇಜ್ನ ನಾನು ಇಲ್ಲಿ ತೆಗಿತೀನಿ, ಏನು ಬರುತ್ತೆ ಚೆಕ್ ಮಾಡೋಣ, ಓಕೆ? ಓ ಮೈ ಗಾಡ್, ಇಂಪ್ರೂವಿಂಗ್ ಹೆಲ್ತ್ ಬರ್ತದೆ. ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ ಅಂತ ಇಲ್ಲಿ ಬರ್ತಾ ಇದೆ. ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ. ಈ ಒಂದು ಚಿಂತೆಯಲ್ಲಿ ನೀವೆಲ್ಲ ಒಂದ್ ಕಡೆ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀರಾ, ಮೈಂಡ್ ಡಿಸ್ಟರ್ಬ್ ಆಗ್ತದೆ. ಬರೀ ಆರೋಗ್ಯ ಅಂತ ಹೇಳಿದ್ರೆ ದೇಹದ ಆರೋಗ್ಯ ಒಂದೇ ಅಲ್ಲ, ಮೆಂಟಲ್ ಹೆಲ್ತ್ ಕೂಡ ತುಂಬಾನೇ, ಮಾನಸಿಕ ಆರೋಗ್ಯ ಕೂಡ ತುಂಬಾನೇ ಮುಖ್ಯ ಇಲ್ಲಿ, ಓಕೆನಾ? ಸೊ ನಿಮ್ಮ ಆರೋಗ್ಯದ ಮೇಲೆ ಸರಿಯಾಗಿ ಗಮನವನ್ನ ಕೊಡಿ. ಇದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ ಅನ್ನೋಂಥ ಒಂದು ಏಂಜಲ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು, ಓಕೆ? ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ನೀವೆಲ್ಲರೂ ಕೂಡ ಈ ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ಕಮೆಂಟಲ್ಲಿ ತಿಳಿಸ್ತೀರಾ ಐ ಟ್ರಸ್ಟ್ ದ ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಮಾಡೋದೇ ನಿಮಗೋಸ್ಕರ, ನಿಮ್ಮ ಪ್ರೀತಿ ಸರಿಯಾಗಲಿ ಅನ್ನೋದ ಉದ್ದೇಶ ಇಟ್ಕೊಂಡೆ ಈ ರೀಡಿಂಗ್ನ ಮಾಡೋದು, ಹೀಲ್ ಮಾಡೋದು. ಬರೀ ರೀಡಿಂಗ್ ಅಲ್ಲ, ಇದೊಂದು ಹೀಲಿಂಗ್. ಯಾವಾಗಲೂ ನಾನು ಇದನ್ನು ಹೇಳ್ತಾ ಇರ್ತೀನಿ, ರೈಟ್? ಸೊ ಇದು ತುಂಬಾನೇ ಪವರ್ಫುಲ್ ಆಗಿರುವಂಥ ಹೀಲಿಂಗ್ ಪವರ್ ಆಗಿರುತ್ತೆ. ನೀವೆಲ್ಲರೂ ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ಇದನ್ನ ರಿಸೀವ್ ಮಾಡ್ಕೊಳ್ಳಿ. ನಿಮಗೋಸ್ಕರ ನಾನು ಕೊಡ್ತಾ ಇರೋದು, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಕೊಡ್ತೀನಿ ದಿನ, ನಾನು ಎಷ್ಟು ನಿಮಗೆ ಹೀಲಿಂಗ್ ಪವರ್ನ ಕೊಡ್ಬೋದು ಅಷ್ಟು ಕೊಡ್ತೀನಿ. ನೀವು ನನ್ನ ಜೊತೆ ಎಷ್ಟು ಕನೆಕ್ಟ್ ಆಗಿ ಇದನ್ನ ರಿಸೀವ್ ಮಾಡ್ಕೊಳ್ತೀರ ಅಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ, ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಆ್ಯನಿವರ್ಸರಿನ ಯಾರು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲ ವಿಷಸ್ಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ಎಲ್ಲ ಸಂಬಂಧಗಳು ಆದಷ್ಟು ಬೇಗ ಹೀಲ್ ಆಗಲಿ, ಖುಷಿಯಾಗಿ ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ, ಓಕೆ? ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.